ಮತ್ತೊಂದು ಕಡೆ ನಾವು ಈಗಷ್ಟೇ ಮಾತನಾಡ್ತಾ ಇದ್ವಿ, ಗ್ಯಾರಂಟಿ ಯೋಜನೆಗಳ ಭರಾಟೆಯಲ್ಲಿ ಆಗಬೇಕಾದ ಕೆಲಸಗಳಿಗೆ ಬ್ರೇಕ್ ಬೀಳ್ತಾ ಇದೆಯಾ ಅಂತ ಹೇಳಿ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುವ ನಾಯಕರೊಬ್ಬರು ತಮ್ಮ ಕ್ಷೇತ್ರದಲ್ಲಿ ರಸ್ತೆಗಳು ರಿಪೇರಿ ಆಗ್ತಿಲ್ಲ ಅಂತ ಹೇಳಿ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿಯಲ್ಲಿ ತಪ್ತಾ ಇಲ್ಲ ಗುಂಡಿ ಗಂಡಾಂತರ, ಗಂಡಾಗುಂಡಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕೃಷ್ಣ ಬೈರೇಗೌಡರು. ಗುಂಡಿ ಅವ್ಯವಸ್ಥೆ ಬಗ್ಗೆ ಸಚಿವರೇ ವಿಡಿಯೋ ಶೇರ್ ಮಾಡಿದ್ದಾರೆ. ಹಿಂಗ್ಯಾಕಾಯ್ತು ಹೆಬ್ಬಾಳ ರಿಂಗ್ ರೋಡಿನ ಸರ್ವಿಸ್ ರಸ್ತೆ ಅನ್ನೋ ಅನುಮಾನ. ಗ್ರೌಂಡ್ಗೆ ಇಳಿದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಒಂದ್ ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ವತಃ ಸಚಿವರಾದ ಕೃಷ್ಣ ಬೈರೇಗೌಡ್ರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ. ಯಾವ ರೀತಿ ಇದೆ, ಸರ್ವಿಸ್ ರಸ್ತೆ, ಈ ರಸ್ತೆಯ ದುಸ್ಥಿತಿಯನ್ನು ಸರಿಪಡಿಸಿ ಅಂತ ಹೇಳಿ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಅರೆ, ಕಾಂಗ್ರೆಸ್ದೇ ಸರ್ಕಾರ, ಕಾಂಗ್ರೆಸ್ನವರೇ ಸಚಿವರು, ಹಾಗಾದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಈಗಿರುವ ಅವ್ಯವಸ್ಥೆಯನ್ನ ಹೇಳ್ಕೊಳ್ಳೋಷ್ಟು ಅಸಹಾಯಕರಾಗೋದ್ರ ಸಚಿವರು ಅನ್ನೋ ಅನುಮಾನ. ಇನ್ನು ಸಚಿವರು ವಿಡಿಯೋ ಶೇರ್ ಮಾಡ್ತಾ ಇದ್ದ ಹಾಗೆ ಅಲ್ಲಿನ ನಿಜ ಪರಿಸ್ಥಿತಿಯ ಅವಲೋಕನೆ ಮಾಡಲಿಕ್ಕೆ ರಿಪಬ್ಲಿಕ್ ಕನ್ನಡದ ಟೀಮ್ ಕೂಡ ಹೋಯಿತು. ಆ ರಸ್ತೆಯಲ್ಲಿ ಓಡಾಡೋ ಜನರನ್ನ ಮಾತನಾಡಿಸಿದ್ರು. ಏನ್ ಹೇಳಿದ್ದಾರೆ ಜನ ಕೇಳಿಸ್ಕೊಳ್ಳಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಬಗ್ಗೆ, ರಸ್ತೆ ಗುಂಡಿಗಳ ಅವಾಂತರ ಬಗ್ಗೆ ಪ್ರತಿಪಕ್ಷ ಮತ್ತು ಸಾರ್ವಜನಿಕರ ಪ್ರಶ್ನೆ ಇರಲಿ, ಖುದ್ದು ಸ್ವಪಕ್ಷೀಯ ಸಚಿವರೇ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಸರಿ ಮಾಡಬೇಕು ಅಂತ ಅಹವಾಲನ್ನು, ಮನವಿಯನ್ನು ಮಾಡಿರುವಂಥದ್ದು, ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಖುದ್ದು ಕೃಷ್ಣ ಬೈರೇಗೌಡ ಸಚಿವರೇ ಸರ್ಕಾರಕ್ಕೆ, BBMPಗೆ ಮನವಿ ಮಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಖುದ್ದು ಟ್ವೀಟ್ನಲ್ಲಿ ಈ ರಸ್ತೆ ಹಾಳಾಗಿದೆ, ಆ ಟ್ವೀಟ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಟ್ವೀಟನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ನಾನೀಗ ಎಕ್ಸಾಕ್ಟ್ ಆ ರಸ್ತೆಯಲ್ಲಿದ್ದೀನಿ, ಅಂದರೆ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂಥ ಇದೇ ರಸ್ತೆ ಹಾಳಾಗಿರುವಂಥದ್ದು. ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡರು ಅವರು ತಮ್ಮ ಟ್ವೀಟ್ನಲ್ಲಿ ಗಮನ ಸೆಳೆದು ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋವನ್ನು ಮಾಡಿ ಖುದ್ದು ಸಚಿವರೇ ಈ ಬಗ್ಗೆ ಕೃಷ್ಣ ಬೈರೇಗೌಡರು ಟ್ವೀಟ್ ಮಾಡಿ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಮನವಿ ಮಾಡಿರುವಂಥದ್ದು. ಏನು ಅನಿಸುತ್ತೆ ಈ ಬಗ್ಗೆ? ಖುದ್ದು ಸಚಿವರೇ ಅಸಹಾಯಕತೆ ರೀತಿಯಿಂದ ಮಾತಾಡಿದಾಗ, ಟ್ವೀಟ್ ಮಾಡಿದಾಗ ನಾವುಗಳು ಏನು ಮಾಡೋಕ್ಕಾಗತ್ತೆ? ಸಾಮಾನ್ಯ ಜನರು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ಮಿನಿಸ್ಟ್ರಿಗಳು ಬಂದ್ಬಿಟ್ಟು ಇಲ್ಲಿ ನೋಡಬೇಕು. ಅವರು ಡೈಲಿ ಓಡಾಡ್ತಾರೆ ಈ ಜಾಗದಲ್ಲೆಲ್ಲ, ಬಟ್ ಈ ರೀತಿ ಜನರಿಗೆ ಅನಾನುಕೂಲ ಮಾಡೋದು ತುಂಬಾ ತಪ್ಪು. ಸರ್ಕಾರನೇ ಅವರೇ ಎತ್ಕೊಂಡು ಅವರೇ ನೋಡದೇ ಇದ್ರೆ ಹೆಂಗೆ? ನಾವು ಬೇರೆಯವ್ರಿಗೆ ಹೇಳೋದಿಲ್ಲ, ಅವ್ರ ಕ್ಷೇತ್ರನೇ ಇದೆ, ಅವ್ರು ಲಕ್ಷ ಕೊಟ್ಟು ಮಾಡ್ತಾರಂತ ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು, ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ TV, ಬೆಂಗಳೂರು. ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದರಿಂದ ಅನ್ನೋಂಥದ್ದು ಖುದ್ದು ಆರೋಪವನ್ನು ಮಾಡಿರುವಂಥದ್ದು. ಇದಾದ ಬೆನ್ನಲ್ಲೇ ನಿನ್ನೆಯಿಂದ ಶುರುವಾಗಿರುವಂಥದ್ದು ಖುದ್ದು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಮಾನದಂಡ ತರಬೇಕು, ಒಂದಷ್ಟು ಕಡಿವಾಣ ಹಾಕಬೇಕು ಅಂತ ಹೇಳಿರುವಂಥದ್ದು. ಅಂದರೆ ಸಚಿವರೇ ಹೇಳುವಂಥದ್ದು, ಅದು ಹಿರಿಯ ಸಚಿವರು. ಅದಾದ ನಂತರ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥನೆ ಕೊಟ್ಟು ಇಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಸಂಬಂಧಪಟ್ಟಂತಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಯಾಕೆ ಕಡಿವಾಣ ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ? ಎಲ್ಲರಿಗೂ ಫ್ರೀ ಅಂತ ಹೇಳಿದಂಥ ಸರ್ಕಾರ ಈಗ BPL ಕಾರ್ಡ್ ಒಂದಷ್ಟು ಮಾನದಂಡ ಮಾಡುವಂಥದ್ದು, ಮತ್ತು ಸಾರಿಗೆ ಹೋಗುವಂಥ ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಕಡಿತಗೊಳಿಸುವುದಂದರೆ ಎಲ್ಲರಿಗೂ ಇಲ್ಲ ಅನ್ನುವಂಥದ್ದು. ಎಲ್ಲ 5 ಯೋಜನೆಗಳು ಕೂಡ ಕಡಿವಾಣ ಹಾಕಬೇಕು, ಮಾನದಂಡ ಹಾಕಬೇಕು ಅಂತ ಹೇಳುವ ಮೂಲಕ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆಯಾ, ಅದರ ಸರ್ಕಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಹಿರಂಗ 2 ಬಾರಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿಲ್ಲ. ಅಂದರೆ ಪರಿಷ್ಕರಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಇದು ಮುಂದಿನ ಒಂದು ವೇಳೆ ಪರಿಷ್ಕರಣೆ ಮಾಡಿದ್ರೆ ಸ್ಮಿತಾ, ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ರಾಜಕೀಯ ಆಯಾಮಗಳನ್ನು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂಥ ಪ್ರತಿಪಕ್ಷಗಳ ಕೈಗೆ ಅಸ್ತ್ರ ಸಿಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಈ ಗ್ಯಾರಂಟಿ ಯೋಜನೆಗಳ ಜಪವನ್ನ ಇವತ್ತಿನ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ CM ಸಿದ್ದರಾಮಯ್ಯನವರ ಕನವರಿಕೆಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ.
ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗ್ಯಾರಂಟಿಯದ್ದೇ ಕನವರಿಕೆ. ಯಾವ ರೀತಿ ಇತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿ ಜಪ? ಒಂದು ವರದಿ ಇದೆ, ಗಮನಿಸಿ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸ್ವಾತಂತ್ರ್ಯ ಸಂಭ್ರಮದಲ್ಲೂ ಗ್ಯಾರಂಟಿ ಕನವರಿಕೆ. ರಾಜ್ಯದಲ್ಲಿ ಫ್ರೀ ಯೋಜನೆಗಳ ಮುಂದುವರಿಕೆ. ಇಡೀ ದೇಶವೇ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತದೇ ಗ್ಯಾರಂಟಿ ರಾಗ ಹಾಡಿದರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಮೂಡ ವಿಚಾರವನ್ನ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯವನ್ನ ಉಲ್ಲೇಖಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ವಾಗ್ಬಾಣ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೇದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ಒಟ್ನಲ್ಲಿ ಸ್ವಾತಂತ್ರ್ಯದ ಹಬ್ಬವೂ ಸಹ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯಿತು. ಸಿದ್ದರಾಮಯ್ಯನವರ ಭಾಷಣದ ವೈಖರಿಗೆ ಪ್ರತಿಪಕ್ಷಗಳನ್ನೇ ನೇರವಾಗಿ ಚುಚ್ಚುವಂತಿದ್ವು. ಏನು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಅದ್ಯಾವ ರೀತಿ ತಿರುಗೇಟು ನೀಡ್ತಾರೋ, ಇನ್ನು ಅದೇನೇನು ಮಾತಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.